ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ ನಮಗೆ ಯೂಶಲಿ ಭಾಳ ಒಂದು ಚಿಕ್ಕ ಇದು ನಮಗೆ ಎಡಗೈ ಬಲಗೈ ಅಂತ ಅನ್ನೋವಂಥದ್ದು, ಲೆಫ್ಟ್ ಹ್ಯಾಂಡರ್ ಅಂತ ಅನ್ನೋವಂಥದ್ದು. ಇದನ್ನಿಟ್ಕೊಂಡು ಒಂದು ಕತೆ ಹೆಣಿಬೋದಾ ಅಂತ ಬಂದಾಗ ಸಾಧ್ಯ ಅಂತ ಅಂದ್ಕೊಳ್ತೀವಿ. ಬಟ್ ಅದನ್ನು ಸಾಧ್ಯ ಮಾಡಿದ್ದಾರೆ, ಭಾಳ ಅಚ್ಚುಕಟ್ಟಾಗಿ ಸಾಧ್ಯ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಾನು ತುಂಬ ತಮಾಷೆಗೆ ಮಾತ್ರ ಇರುತ್ತೇನೋ ಎಡಗೈಯ ಅಂತನ್ನುವಂಥ ವಿಚಾರ ಅಂತ ಅಂದ್ಕೊಂಡೆ. ಇಲ್ಲ, ಒಂದಿಷ್ಟು ಟ್ವಿಸ್ಟ್ಗಳಿಗೆ ಕಾರಣ ಆಗುತ್ತೆ, ಒಂದಿಷ್ಟು ಸೆನ್ಸಿಟಿವಿಟೀಸ್ಗೆ ಕಾರಣವಾಗುತ್ತೆ. ಇದು ನಾನು ಜಾಸ್ತಿ ಹೇಳ್ತಾ ಹೋದರೆ ಕತೆ ಹೇಳ್ಬಿಡ್ಬೇಕಾಗತ್ತೆ, ಸಾಧ್ಯ ಇಲ್ಲ. ಯಾಕಂತಂದರೆ ಒಂದು ಲೈನಲ್ಲಿ ಕತೆ ಹೇಳೋಕ್ಕೂ ಆಗಲ್ಲ. ಇದನ್ನು ಕೆಲವು ಕತೆಗಳನ್ನು ನಾವು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಥವಾ ಸೀನ್ ಡ್ರಿವನ್ ಅಂತ ಹೇಳ್ತೀವಿ. ಇದು ಪಕ್ಕ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮತ್ತು ಸ್ಕ್ರಿಪ್ಟ್ ಆಗಿರ್ಬೋದು. ಈ ಥರದ ಸ್ಕ್ರಿಪ್ಟ್ಗಳನ್ನು ಹೆಣೆಯುವಂಥದ್ದು, ಬರೆಯುವಂಥದ್ದು ಕೂಡ ತುಂಬ 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 ಚಾಲೆಂಜಿಂಗ್ ವಿಚಾರ. ಯಾಕಂದರೆ ನಾನು ಮೊದಲೇನು ಹೇಳಿರ್ತೀನಿ ಅದನ್ನು ನಾನೇ ಅಲ್ಲೇನೋ ಇದಲ್ಲ ಅಂತ ಹೇಳ್ತೀನಿ, ಮತ್ತು ಅದನ್ನು ಸರಿ ಮಾಡ್ತಾ ಹೋಗ್ತೀನಿ. ಸೊ ಈ ಥರ ಫಸ್ಟಿಂದ ಲಾಸ್ಟಿನ ತನಕ ನಮ್ಮನ್ನು ಎಡ್ಜ್ ಆಫ್ ದಿ ಸೀಟ್ಸ್ ಕುಂಡ್ರಿಸುವಂಥ ಪ್ರಯೋಗ ಈ ಸ್ಕ್ರಿಪ್ಟ್ ರೈಟರ್ ಮಾಡಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಒಂದು ಹೊಸ ಥರದ ಸಿನಿಮಾ ಹೇಳುವ ವಿಧಾನ ಇದೆಯಲ್ಲ, ನ್ಯೂ ಏಜ್ ಸ್ಟೋರಿ ಟೆಲ್ಲಿಂಗ್ ಅಂತ ಅನ್ನೋವಂಥದ್ದು. ಆ ನ್ಯೂ ಏಜ್ ಸ್ಟೋರಿ ಟೆಲ್ಲಿಂಗಿನ ವಿಧಾನಕ್ಕೆ ಈ ಒಂದು ಸಿನಿಮಾ ತುಂಬ ದೊಡ್ಡ ನಿದರ್ಶನ. ಸಮರ್ಥ್ ಅವರ ದಿಗ್ದರ್ಶನದಲ್ಲಿ, ಕಡ್ಕೋಳ್ ಅವರ ದಿಗ್ದರ್ಶನದಲ್ಲಿ ಈ ಥರದೊಂದು ಹೊಸ ಥರದ ಒಂದು ಪ್ರಯತ್ನ ಆಗ್ತಾ ಇರುವಂಥದ್ದು ಭಾಳ ಖುಷಿ ಕೊಟ್ಟಿರುವಂಥ ವಿಚಾರ. ಆಮೇಲೆ ದಿಗಂತ್ ಅವರ, ನಾವು ಭಾಳಷ್ಟು ವಿಧಾನಗಳಲ್ಲಿ ದಿಗಂತ್ ಅವ್ರನ್ನ ನೋಡಿದ್ದೀನಿ. ಇದು ಇನ್ನೊಂದು ಬಗೆಯ ದಿಗಂತ್ ಅವ್ರನ್ನ ನೋಡುವಂಥದ್ದು. ಇಡೀ ಸಿನಿಮಾದ ಭಾರವನ್ನು ತನ್ನ ತೋಳ ಮೇಲೆ ಹಾಕ್ಕೊಂಡು ಬಹಳ ಸಮರ್ಪಕವಾಗಿ ದಿಗಂತ್ ಅವರ ಫ್ಯಾನ್ಸ್ ಏನಿದ್ದಾರೆ ಖಂಡಿತವಾಗಲೂ ಅವರೆಲ್ಲರಿಗೂ ತುಂಬ 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 ಇಷ್ಟ ಆಗುವಂಥ ಸಿನಿಮಾ. ನಿಧಿ ಸುಬ್ಬಯ್ಯ ಅವರು ಇರ್ತಾರೆ. ಆಮೇಲೆ ಧನು ಅವರ ಮೊದಲನೆಯ ಸಿನಿಮಾ, ಗೊತ್ತೇ ಆಗಲ್ಲ ನಮಗೆ ಅವ್ರ ಮೊದಲನೇ ಸಿನಿಮಾ ಅಂತ. ನಿರೂಪ ಭಂಡಾರಿ ಅವರು ಈ ಸಿನಿಮಾದಲ್ಲಿ ಇರ್ತಾರೆ. ಒಂದು ಅಚ್ಚುಕಟ್ಟಾದಂಥ ತಾರಾಬಳಗ ಈ ಸಿನಿಮಾದಲ್ಲಿದೆ. ನಿರ್ಮಾಣ ಅಂತ ಬಂದಾಗ ಸುಮಾರು ಜನ ನಾನಿಲ್ಲಿ ಮಾತಾಡ್ತಾ ಇದ್ದೆ, ಗಾನಗ ಅವರಿದ್ದಾರೆ, ನನ್ನ ಆತ್ಮೀಯರವರು, ಒಂದಿಷ್ಟು ಜನರ ಸಾಥ್ ಈ ಸಿನಿಮಾದಲ್ಲಿರುವಂಥದ್ದು. ಒಟ್ಟಾರೆ ನಾಳೆ ರಿಲೀಸ್ ಆಗ್ತಾ ಇರುವಂಥ ಈ ಸಿನಿಮಾ ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ನಿಮ್ಮನ್ನು ಯಾರೂ ನಿರಾಶೆ ಮಾಡಲ್ಲ ಅಂತನ್ನುವಂಥ ಭರವಸೆ ನನಗೆ ಈ ಸಿನಿಮಾದ ಮುಖಾಂತರ. ಒಂದು ಹೊಸ ಬಗೆಯ ಸಿನಿಮಾವನ್ನು ನೋಡಲು ಬಯಸ್ತಾ ಇರುವಂಥ ಕನ್ನಡ ಪ್ರೇಕ್ಷಕರಿಗೆ ಒಂದು ಭಾಳ ಹಬ್ಬದ ಊಟ ಇವತ್ತು ಈ ಸಿನಿಮಾ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಎಡಗೈ ಅಪಘಾತಕ್ಕೆ ಕಾರಣ. ಒಳ್ಳೆಯದಾಗಲಿ, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಖಂಡಿತವಾಗಲೂ ಇಡೀ ಭಾರತೀಯರ ಮನಸ್ಸನ್ನು ಕಲ್ತಿರುವಂಥದ್ದು ಇದು. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೋರುವಂಥದ್ದು ಬರೀ ಒಂದು ಸಿಂಪಲ್ ವರ್ಡ್ ಆಗುತ್ತೆ, ಅಷ್ಟಲ್ಲ. ಅದರ ಹಿಂದೆ ಅವರ ಇಡೀ ಕುಟುಂಬ ಇದೆ. ಅದನ್ನು ನೋಡ್ತಾ ಇದ್ದರೆ, ಟಿ ವಿಗಳಲ್ಲಿ ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಮನಸ್ಸು ಭಾಳ ಭಾರವಾಗಿದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಥರದ ದುರಂತಗಳು ಇಲ್ಲಿಗೆ ಕೊನೆಯಾಗಲಿ. ಅಷ್ಟು ಮಡಿದಿರುವಂಥ ವಿಕ್ಟಿಮ್ಸ್ ಏನಿದ್ದಾರೆ ಅವರಷ್ಟು ಮನೆಯವರಿಗೆ ಭಗವಂತ ಅವರೆಲ್ಲರಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕಂತಂದರೆ ಲೆಫ್ಟ್ ಸೈಡಲ್ಲಿ ನಾವು ಬ್ರಷ್ ಮಾಡೋಕ್ಕೆ ಆಗಲ್ಲ, ಬರೀ ರೈಟ್ ಹ್ಯಾಂಡ್ ಯೂಸ್ ಮಾಡೋರು ಲೆಫ್ಟ್ ಹ್ಯಾಂಡಿಂದ ಬ್ರಷೇ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ಓದ್ತಾ ಇದೆ, ಆ ಥರ ಮಾಡಿದ್ರೆ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ ಅಂತೆಲ್ಲ. ಬಟ್ ಆ ಥರ ಲೆಫ್ಟ್ ಹ್ಯಾಂಡ್ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಇಡೀ ಸಿನಿಮಾ ಮಾಡಿ ಆ್ಯಂಡ್ ಅದರಿಂದ ಏನೇನು ಟ್ವಿಸ್ಟ್ ಟರ್ನ್ಸ್ ಆಗಬಹುದು ಅಂತ ಹೇಳಿ ಸಖತ್ತಾಗಿ ಮಾಡಿದ್ದಾರೆ ಸಿನಿಮಾ. ಇಡೀ ಸಿನಿಮಾದಲ್ಲಿ ನನಗೆ ತುಂಬ ತುಂಬ ಇಷ್ಟ ಆಗಿದ್ದು ಧನು ಅವ್ರ ಪರ್ಫಾಮೆನ್ಸು. ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಕನ್ನಡಕ್ಕೆ, ಅಂದರೆ ನಮ್ಮ ಕನ್ನಡದ ಹುಡುಗಿರು ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ ಮತ್ತು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಅವ್ರಿಗೆ ಇನ್ನಷ್ಟು ಅವಕಾಶಗಳು ಸಿಗಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಇದ್ದರೆ ಧನು ಇಸ್ ಅ ವೆರಿ ನ್ಯೂ ಅಡಿಷನ್ ಟು ಅವರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ವಾಯ್ಸ್ ಅಂತೂ ಸಖತ್ತಾಗಿದೆ ಆ ಹುಡುಗಿದು. ಸೊ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ದಿಗಂತ ಅವ್ರದ್ದು ಅಫ್ಕೋರ್ಸ್ ನಾವೆಲ್ಲರೂ ನೋಡಿದ್ವಿ ಅವ್ರ ಪರ್ಫಾಮೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಈ ಸಿನಿಮಾದಲ್ಲಿ ಅವ್ರದ್ದು ಹೇಗೆ ಲಾಸ್ಟ್ವರೆಗೂ ಅವ್ರು ಹಿಡಿದು ಇಟ್ಕೊಳ್ತಾರೆ ವಿತ್ ಹಿಸ್ ಆ್ಯಕ್ಟಿಂಗ್, ಕಾಮಿಡಿ, ಟೈಮಿಂಗ್ ಎಲ್ಲದ್ರಿಂದನೂ.
ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ನಿಧಿ ಅವರಾಗಿರಲಿ, ಅನೂಪ್ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಮರ್ಥ ಅವ್ರು ಹೇಳ್ತಾಯಿದ್ರು ಫಸ್ಟ್ ಟೈಮ್ ಅವ್ರು ಡಿರೆಕ್ಟ್ ಮಾಡ್ತಾಯಿದ್ದಾರೆ. ಮುಂಬೈಯಲ್ಲಿ ಅವ್ರು ಟ್ರೈನಿಂಗ್ ತೊಗೊಂಡು ಬಂದಿದ್ದಾರೆ, ಮುಂಬೈಯಲ್ಲೆಲ್ಲ ವರ್ಕ್ ಮಾಡಿದ್ದಾರೆ, ಮತ್ತು ಕೋಟಿಗೊಬ್ಬ 2 ಅಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾನ. ಸೊ ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ವಾಚ್ ದಿಸ್ ಫಿಲ್ಮ್ ಇನ್ ಥಿಯೇಟರ್. ಥ್ಯಾಂಕ್ ಯು. ಅದು ಮಾತಿದೆ, ಅದು ಎಡಗೈ ಇಷ್ಟೆಲ್ಲ ಒಂದು ಅದ್ಭುತವನ್ನು ಕ್ರಿಯೇಟ್ ಮಾಡುತ್ತೆ, ಒಂದು ಚಾರ್ಮನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದು ಭಾಳ ಖುಷಿ ಕೊಟ್ಟಂಥ ಸಿನಿಮಾ ಇತ್ತು. ದಿಗಂತ್ ಅವರು ಇಡೀ ಸಿನಿಮಾನ ಹೆಗಲಲ್ಲಿ ಹೊತ್ಕೊಂಡು ಹೋಗಿದ್ದಾರೆ. ಒಂದು ಭಾಳ ಖುಷಿ, ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಒಂದು ಈ ರೀತಿಯ ವಿಚಾರಗಳು ಬೇಕು ಅಂತ ಅನಿಸೋದು. ಒಂದು ಹೀರೋಗೋಸ್ಕರ ನಿಂತ್ಕೊಂಡಾಗ, ಮಲ್ಟಿ ಸ್ಟಾರ್ ಸಿನಿಮಾ ಆದಾಗ ನಿರೂಪ್ ಅವರು ತಾವೇ ಒಂದು ಅದ್ಭುತ ನಟರಾಗಿ ಹೀರೋ ಆಗಿದ್ಕೊಂಡು ದಿಗಂತ್ ಅವರ ಈ ಸಿನಿಮಾಗೆ ಅವ್ರ ಜೊತೆಯಾಗಿರುವಂಥದ್ದು ಭಾಳ ಅದ್ಭುತ ಅನ್ನಿಸ್ತು. ಒಂದು ಹೊಸ ಅಲೆಯ ಚಿತ್ರಗಳ ಹೊಸ ಒಂದು ಬುನಾದಿ ಇದು. ಸಮರ್ಥ ಅವರು ಭಾಳ ಸಮರ್ಥವಾಗಿ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಇಡೀ ತಂಡ, ವಿಶೇಷವಾಗಿ ಹೀರೋಯಿನ್ ಧನು, ಹೊಸ ನಟಿ, ಹೊಸ ಸಿನಿಮಾ, ಮೊದಲ ಬಾರಿಗೆ ಸಿನಿಮಾ ಮಾಡ್ತಿದ್ದಾರೆ ಅನ್ನೋ ಅನಿಸೋದೇ ಇಲ್ಲ. ಅವರ ಹೈಟು, ವೆಯ್ಟು, ಪರ್ಸನಾಲಿಟಿ, ವಿಶೇಷವಾಗಿ ಅವರ ಧ್ವನಿಗೆ ನಾನು ಫ್ಯಾನ್ ಆಗಿಬಿಟ್ಟೆ. ರಾಣಿ ಮುಖರ್ಜಿಯ ಆ ಖರ್ಜು ವಾಯ್ಸ್ ಇಟ್ಕೊಂಡು ಭಾಳ ಅದ್ಭುತವಾದ ಅಭಿನಯವನ್ನು ಮಾಡಿದ್ದಾರೆ. ಇಡೀ ಸಿನಿಮಾ ಮನೋರಂಜನೆ ಕೊಡುತ್ತೆ. ಭರಪೂರವಾದದ್ದು ಕಾಮಿಡಿ ಜೊತೆಗೆ ಎಲ್ಲ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರುವಂಥ ಸಿನಿಮಾ ಇದು. ನಾನಂತೂ ಭಾಳ ಎಂಜಾಯ್ ಮಾಡಿದ್ದೀನಿ. ಒಂದು ಹೊಸ ಅಲೆಯ ಚಿತ್ರವನ್ನು ನೋಡಲಿಕ್ಕೆ ಇಷ್ಟಪಡುವಂಥವರಿಗೆ, ಹೊಸ ರೀತಿಯ ಸಿನಿಮಾವನ್ನು ನೋಡೋಕ್ಕೆ ಇಷ್ಟಪಡುವಂಥವರಿಗೆ ಇದೊಂದು ದೊಡ್ಡ ಟ್ರೀಟ್ ಇದು. ದಯವಿಟ್ಟು ಬನ್ನಿ, ಎಡಗೈ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ದಿವಸ ಕೂಡ ನಮ್ಮ ಆಗಿರುವಂಥ ವಿಮಾನ ದುರಂತ, ಆ ದುರಂತದಲ್ಲಿ ಮೃತಪಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀನಿ. ಅವ್ರನ್ನ ಕಳ್ಕೊಂಡಂತಹ ಕುಟುಂಬಸ್ಥರಿಗೆ ಒಂದು ಧೈರ್ಯವನ್ನು ತಗೊಳ್ಳುವಂಥ, ಅದು ತಗೊಳ್ಳುವಂಥ ಒಂದು ಅವಕಾಶ ಸಿಗಲಿದೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಳಷ್ಟು ಅನಿರೀಕ್ಷಿತವಾಗಿರೋದು ಒಂದು ಘಟನೆ. ಆ ವಿದ್ಯಾರ್ಥಿಗಳು MBBS ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಊಟದ ಸಮಯದಲ್ಲಿ ಒಂದು ಫ್ಲೈನ್ ಕ್ರಾಶ್ ಆಗಿರುವಂಥದ್ದು, ಯಾವುದೇ ವಿಚಾರ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಹೀಗಾಗಿರೋದು ಭಾಳ ದುರಂತ. ಇದು ಹೀಗಾಗಬಾರ್ದಾಗಿತ್ತು. ಇದನ್ನು ಸಹಿಸುವಂಥ ಶಕ್ತಿ ಅವರಿಗೆಲ್ಲ ನೀಡಲಿ, ಅವ್ರ ಕುಟುಂಬಸ್ಥರಿಗೆ ನೀಡಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೆಯದಾಗಲಿ. ಇನ್ನು ಮುಂದೆ ಈ ರೀತಿ ದುರಂತಗಳು ಆಗದೇ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ತೀನಿ. ಸೊ ಎಡಗೈ ಇದು ಸ್ಟೈಲ್ ಇದು. ಎನಿವೇಸ್ ಸಿನಿಮಾ ತುಂಬ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಆಗಿದೆ, ಹ್ಯೂಮರ್ ಇದೆ ಆ್ಯಂಡ್ ಗ್ರಿಪ್ಪಿಂಗಾಗಿ ಕೂಡ ಇದೆ. 3-4 ಕ್ಯಾರೆಕ್ಟರ್ ಇಟ್ಕೊಂಡು ತುಂಬ ಚೆನ್ನಾಗಿ ಸಿನಿಮಾ ತೊಗೊಂಡೋಗಿದ್ದಾರೆ. ಎಸ್ಪೆಷಲಿ ದಿಗಂತ್ಸ್ ಪರ್ಫಾರ್ಮೆನ್ಸ್ ಇಡೀ ಸಿನಿಮಾ ಒಂದು ಶೋಲ್ಡ್ರ್ ಮೇಲೆ ಇಟ್ಕೊಂಡು ತೊಗೊಂಡೋಗಿದ್ದಾನೆ. ಸೊ ದಿಗಂತ್ ಇಸ್ ಬ್ಯಾಕ್ ಆ್ಯಂಡ್ ಆಲ್ ದ ಬೆಸ್ಟ್. ಒಳ್ಳೆ ಸಿನಿಮಾ ಆಗಿದೆ. ಧನು ಆಚಾರ್ ಅನ್ನೋ ಹೊಸ ಹುಡುಗಿ, ಮೊದಲನೇ ಸಿನಿಮಾ ಅಂತ ಗೊತ್ತಾಗಲ್ಲ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಧಿ ಸುಬ್ಬಯ್ಯ ನನ್ನ ಫ್ರೆಂಡ್, ಶಿ ಇಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ನಿರೂಪ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟ್ರ್ ಕೂಡ ಮೊದಲನೇ ಸಿನಿಮಾ ಅಂತ ಗೊತ್ತಾಗಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು. ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋಣ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ನೋಡಿದೆ. ವಿಮಾನ ದುರಂತ ಆಗಿದ್ದು 250 ಜನ ಅದರಲ್ಲಿ ಸಾವನ್ನು ಪಟ್ಟಿದ್ದಾರೆ. ಆ್ಯಂಡ್ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ. ಆ್ಯಂಡ್ ಈ ಥರ ದುರಂತ ಇನ್ನೊಂದ್ಸಲಿ ಆಗದೇ ಇರೋಂಗೆ ಎಚ್ಚರಗೊಳ್ಳಿ ಅಂತ ಕೇಳ್ಕೊತ, ತುಂಬ ದುಃಖವಾದ ಸಂಗತಿ. ಆ್ಯಂಡ್ ಎಲ್ಲರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂಥರ ಕುತೂಹಲನೂ ಮೂಡಿಸುತ್ತೆ, ಒಂದು ಸಸ್ಪೆನ್ಸ್ ಇದೆ, ಮತ್ತು ಹಾಗೆ ಕಾಮಿಡಿನೂ ಸಾಕಷ್ಟಿದೆ. ಅಂದರೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಮೆಸೇಜ್ ಇದೆ. ಅಂದರೆ ನಾವು ಯಾವಾಗಲೂ ಎಲ್ರಿಗೂ ಲೆಫ್ಟಿ ಅಂತ ಇರ್ತೀವಿ, ಬಟ್ ಇಲ್ಲಿ ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಅದು ಒಂದು ಪಾಯಿಂಟ್ನ ಕೂಡ ಹೈಲೈಟ್ ಮಾಡಿದ್ದಾರೆ. ಒಟ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಚಿತ್ರ. ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡುವಂಥ ಇವತ್ತು ಏರ್ ಇಂಡಿಯಾದು ಒಂದು ವಿಮಾನ ದುರಂತ ಆಗಿದೆ. ತುಂಬ ಒಂಥರ ಬೇಜಾರಾಗುವಂಥ ವಿಷಯ. ಆದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ರೀಸೆಂಟಾಗಿ ನಾನು ಕೂಡ ಅದೇ ಏರ್ ಇಂಡಿಯಾಲಿ, ಅಂದರೆ ಅಫ್ಕೋರ್ಸ್ ಅಹಮದಾಬಾದ್ ಅಲ್ಲ, ಬಟ್ ಬೆಂಗಳೂರಿಗೆ ಬಂದೆ. ಸೊ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟು ಒಂದು ಖುಷಿಯಾಗಿ ಬರ್ತಾ ಇರ್ತೀವಿ, ಬಟ್ ಈ ಥರದ್ದೊಂದು ಘಟನೆ ಆಗೋದಿದೆಯಲ್ಲ, ಅದು ಮನಸ್ಸಿಗೆ ತುಂಬ ನೋವನ್ನುಂಟು ಮಾಡುವಂಥದ್ದು. ಎಲ್ಲರೂ ಇನ್ನೂ ಸುಮಾರು 242 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ತುಂಬ ಇನ್ನೇನು ಹೇಳೋಕ್ಕೆ ತೋಚಲ್ಲ. ಇದು ಆಗಬಾರ್ದಿತ್ತು. ತುಂಬಾ ದುರದೃಷ್ಟಕರವಾದಂಥ ವಿಷಯ.
ಎಡಗೈ ಅಪಘಾತಕ್ಕೆ ಕಾರಣ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಸಮರ್ಥ ಅವರು ಫಸ್ಟ್ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ. ಇಟ್ಸ್ ಬ್ಯೂಟಿಫುಲಿ ಡನ್ ಆ್ಯಂಡ್ ತುಂಬ ಚೆನ್ನಾಗಿ ಎಂಗೇಜ್ ಮಾಡ್ಕೊಂಡು ಹೋಗಿದ್ದಾರೆ. ಅಭಿಮನ್ಯು ಅವ್ರದ್ದು ಸಿನಿಮ್ಯಾಟೋಗ್ರಫಿ ಇದು ಫಸ್ಟ್ ಟೈಮ್ ಸಿನಿಮ್ಯಾಟೋಗ್ರಫಿ ನಾನು ನೋಡ್ತಾ ಇರೋದು ಆ್ಯಂಡ್ ಅಷ್ಟೇ ಎಂಗೇಜಿಂಗ್ ಆಗಿಟ್ಕೊಂಡಿದ್ದಾರೆ. ಪ್ರದ್ಯೋತ್ತನ್ ಅವ್ರದ್ದು ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫಸ್ಟ್ ಟೈಮ್ ಹೆಸರು ಕೇಳ್ತಾ ಇರೋದು, ಸೊ ಸ್ವಲ್ಪ ಟೈಮ್ ತೊಗೋತಾಯಿದೆ ಗೊತ್ತಾಗುತ್ತೆ, ಬಟ್ ಎಲ್ಲ ಅದ್ಭುತವಾಗಿ ಬಂದಿದೆ. ದಿಗಂತ್ ಅವರಂತೂ ಸಿನಿಮಾನ ಥ್ರೂ ಔಟ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಂಗೆ ಅನಿಸುತ್ತೆ. ನಿಮಗೂ ಇಷ್ಟ ಆಗಿದೆ ಅನಿಸುತ್ತೆ. ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ರಿಗೂ ಇಷ್ಟ ಆಗುತ್ತಂತ ಎಲ್ರಿಗೂ ನಮಸ್ಕಾರ. ಅದೇ ನನಗೆ ಈ ಮೂವಿ ತುಂಬಾ ಇಷ್ಟ ಆಯಿತು. ಪ್ರತಿಯೊಂದು ಮೂವಿ ಅಲ್ಲಿ ಅದು ಹೇಳ್ತೀನಿ, ಬಟ್ ಈ ಮೂವಿ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಈಗ ಈ ಮೂವಿ ಹಿಟ್ ಆಗಿಲ್ಲ ಅಂದರೆ ನಾನು ದಿಗಂತೂ ಈ ಮೂವಿ ಹಿಟ್ ಆಗಿಲ್ಲ ಅಂದರೆ ನಾನು ಹೋಪ್ಸೇ ಬಿಟ್ಬಿಡ್ತೀನಿ. ಇಲ್ಲ ನಿಜವಾಗ್ಲೂ ತುಂಬ ಹೆಮ್ಮೆ ಆಗ್ತದೆ, ಯಾಕೆಂದರೆ ದಿಗಂತ್ ಇಡೀ ಮೂವಿನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾನೆ. ಆಮೇಲೆ ನಾನು ತುಂಬಾ ನಕ್ಕಿದ್ದೀನಿ ಆ್ಯಂಡ್ ಮೂವಿಯಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಧನು ಅವ್ರ ಆ್ಯಕ್ಟ್ರೆಸ್ ತುಂಬಾ ಅಂದರೆ ಅದ್ಭುತ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಟ್ಸ್ ಅ ಡೆಬ್ಯೂ ಮೂವಿ, ಆದರೆ ಗೊತ್ತೇ ಆಗ್ತಿಲ್ಲ. ನಿಧಿ ಪಾತ್ರ ಕೂಡ ಸ್ಮಾಲ್ ಪೋರ್ಷನಲ್ಲಿ ತುಂಬ ನಗಿಸಿದ್ದಾರೆ. ಬಟ್ ಮೇನ್ ಕ್ರೆಡಿಟ್ ಗೋಸ್ ಟು ದ ಡಿರೆಕ್ಟರ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಮರ್ಥ್ ಥರ ಒಬ್ಬ ಡಿರೆಕ್ಟರ್ ಬೇಕೇ ಬೇಕು. ಬಿಕಾಸ್ ಅವರು ತುಂಬಾ ಅಂದರೆ ಬ್ಯೂಟಿಫುಲ್ ಆಗಿ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಸೊ ಪ್ರತಿಯೊಂದು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಐ ಹೋಪ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ, ಯಾಕೆಂದರೆ ಇಟ್ ಈಸ್ ವರ್ತ್ ವಾಚಿಂಗ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಖುಷಿಯಾಗಿದೆ. ನಾನು ಅಂದರೆ ಸಾಕಷ್ಟು ನಮ್ಮದು ಪ್ರೀಮಿಯರು ಇದೇ ಥಿಯೇಟ್ರಲ್ಲಿ ನಡೆದಿದೆ, ಇದೇ ಜಾಗದಲ್ಲಿ ನಾವು ಪ್ರೆಸ್ ಮೀಟೆಲ್ಲ ಮಾಡಿದ್ದೀವಿ. ಬಟ್ ಆದ್ರೂ ಇವತ್ತು ನನಗೆ ಥಿಯೇಟ್ರ್ನಲ್ಲಿ ಜನರ ಜೊತೆ ನೋಡ್ತಾ ಇದ್ದಾಗ ಅವ್ರ ರಿಯಾಕ್ಷನ್ನು, ಅವರು ಎಲ್ಲ ಪ್ರತಿಯೊಂದು ಹಾಸ್ಯ ದೃಶ್ಯಗಳಿಗೆಲ್ಲ ಸ್ಪಂದಿಸ್ತಾ ಇದ್ರು ಚೆನ್ನಾಗಿ. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಸೊ ಅದೆಲ್ಲ ನೋಡಿದ ಮೇಲೆ ನನಗೆ ತುಂಬ ಖುಷಿ ಆಗ್ತಾ ಇದೆ, ಒಂದು ಹೋಪ್ಸ್ ಇದೆ. ಸೊ ಈ ಸಿನಿಮಾಗೆ ಎಡಗೈ ಒಂದೇ ಅಲ್ಲ, ಎರಡು ಕೈ ಎತ್ತೀನಿ ಎಂಜಾಯ್. ಧನು ಆಮೇಲೆ ನಿಧಿ ಇಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅವರಿಗೆ ನಾನು ಮೈಕ್ ಬಿಟ್ಟು ಹೋಗ್ತೀನಿ. ನೀವು ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಎಲ್ಲರೂ ರಿಯಾಕ್ಷನ್ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಐ ಥಿಂಕ್ ದಿಗಂತ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಅವ್ರು ಸೋಲೋ ಆಗಿ ಕ್ಯಾರಿ ಮಾಡಿದ್ದಾರೆ. ಧನು ಇಸ್ ಅ ಬ್ರಿಲಿಯಂಟ್ ಆಕ್ಟ್ರೆಸ್. ಐ ಥಿಂಕ್ ಕನ್ನಡ ಸಿನಿಮಾಗೆ ಒಂದು ಕೊಡುಗೆ ಕೊಟ್ಟಂಗೆ. ಡೋಂಟ್ ಫರ್ಗೆಟ್ ಅಸ್ ಧನು ಸೂಪರ್ ಸ್ಟಾರ್ ಆದಮೇಲೆ ಇಡೀ ಮೂವಿ ಹೇಗಿತ್ತು ಅಂದರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಇತ್ತು. ಯು ಕೀಪ್ ಗೆಸ್ಸಿಂಗ್ ವಾಟ್ಸ್ ನೆಕ್ಸ್ಟ್ ಅಂತ. ಸೊ ಎಂಡಿಂಗ್ ತನಕ you will be hooked to the movie. I'm very proud to be a part of such a brilliant movie. Thank you. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ಎಲ್ರಿಗೂ ರೆಸ್ಪಾನ್ಸ್ ಕೇಳಿ. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಆ್ಯಕ್ಚುಲಿ ಮೊದಲೇ ಬಾರಿ ನೋಡ್ತಿರೋದು ಪೂರ್ತಿ ಚಿತ್ರ ಫೈನಲ್ ಎಡಿಟ್ನ. ತುಂಬಾ ಖುಷಿ ಆಗ್ತದೆ. ವೆರಿ ಸ್ಪೆಷಲ್ ಡೇ ನನಗೆ. ಸೊ ಇಷ್ಟಪಟ್ಟಿದ್ದೀರಂದರೆ ದಯವಿಟ್ಟು 10 ಜನಕ್ಕೆ ಹೇಳಿ ಅವರು ಬಂದು ನೋಡಲಿ ಸಿನಿಮಾನ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಆಗ್ತಾ ಇರಲಿಲ್ಲ. ಸೊ ಐ ಡೋಂಟ್ ನೋ ಏನು ಹೇಳಬೇಕು ಅಂತ, ಬಿಕಾಸ್ ರೆಸ್ಪಾನ್ಸ್ ನಾನು ಇರಲಿಲ್ಲ ಅಂದರೆ ಸಿನಿಮಾ ಆಗ್ತಿತ್ತೇನೋ, ಬಟ್ ನಮ್ಮ ಸಮರ್ಥ ಇರಲಿಲ್ಲ ಅಂದರೆ ನೇರಣೆ ಆಗ್ತಾ ಇರಲಿಲ್ಲ ಈ ಸಿನಿಮಾ. ಸೊ ಈ ರೆಸ್ಪಾನ್ಸ್ ನೋಡಿ ಭಾಳ ಖುಷಿ ಆಗ್ತಾ ಇದೆ. ಜನ ನೋಡಿ ಥಿಯೇಟರ್ನಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ. ಐ ಥಿಂಕ್ ನಮಗೆ 2 ಪಿಲ್ಲರ್ಸ್ ಬಂದರು ನನಗೆ. ಸೊ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಿರೂಪಣೆ ಮಾತಾಡ್ತಾರೆ. ನಾನು ಮಾತಾಡಾಯಿತು. ಎಲ್ರಿಗೂ ನಮಸ್ಕಾರ. ನನಗೆ ಫಸ್ಟು ಸಮರ್ಥ್ ಮತ್ತು ಗುರುದತ್ ಬಂದು ಕತೆ ಹೇಳಿದಾಗ ನಾನು ಸ್ಪೆಷಲ್ ಅಪಿಯರೆನ್ಸ್ ಮಾಡಲ್ಲ ಅಂತ ಹೇಳಿದೆ. ಬಟ್ ಒಂದು ಸಲ ಕತೆ ಕೇಳಿ ಅಂದರು. ಆ್ಯಂಡ್ ಕತೆ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಅಫ್ಕೋರ್ಸ್ ದಿಗಂತ್ ಅವ್ರ ಜೊತೆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಬರ್ಬೋದು ಅಂತ ಅನ್ನಿಸ್ತು. ಸೊ ನಾನು ಸಿನಿಮಾ ಮಾಡಿದಾಗ ವೆರಿ ಪ್ರೊಫೆಷ್ನಲ್ ಆಗಿ ಮಾಡಿದ್ರು. ಸಮರ್ಥ್ ಇಸ್ ಅ ವೆರಿ ಗುಡ್ ಡೈರೆಕ್ಟರ್. ಸೆಟ್ಟಲ್ಲಿ ಕೆಲಸ ಮಾಡಿದಾಗಲೇ ಅನ್ನಿಸ್ತಾ ಇತ್ತು. ಬಟ್ ಇವತ್ತು ಸಿನಿಮಾ ನೋಡಿದಾಗ ಅದು ಕನ್ಫರ್ಮ್ ಆಗಿದೆ. ಈಸ್ ಅನ್ ಎಸೆಟ್. ನಾವು ಇಂಥ ಡೈರೆಕ್ಟರ್ಸ್ನ ಕನ್ನಡದಲ್ಲಿ ಉಳಿಸ್ಕೋಬೇಕು. ಹಾಗೆಯೇ
ಸಿನಿಮಾದಲ್ಲಿ ಪ್ರತಿಯೊಬ್ಬ ಆ್ಯಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧನು ಅವರ ಮೊದಲನೇ ಸಿನಿಮಾ, ಆದರೆ ಸಿನಿಮಾ ನೋಡಿದಾಗ ಎಲ್ಲೂ ಹಾಗೆ ಅನಿಸಲ್ಲ. ಆ್ಯಂಡ್ ನಿಧಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಧಿಕಾ ನಾರಾಯಣ್ ಅವರು ಇದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ದಿಗಂತ್ ಹಿ ಕ್ಯಾರೀಸ್ ದ ಫಿಲ್ಮ್. ತುಂಬ ಖುಷಿ ಆಯಿತು ನನಗೆ ದಿಗಂತ್ ಅವ್ರ ಪರ್ಫಾರ್ಮೆನ್ಸ್ ನೋಡಿ. ಕ್ವರ್ಕಿನೆಸ್ಸು, ಆ ಹ್ಯೂಮರು, ಅದನ್ನು ಕ್ಯಾರಿ ಮಾಡಿದಂಥ ರೀತಿ. ನಾನು ಸಿನಿಮಾ ನೋಡ್ತಾ ಇದ್ದಾಗ ದಿಗಂತ್ ಅವರ ರೋಲಲ್ಲಿ ನನಗೆ ಬೇರೆ ಯಾರನ್ನೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಈಸ್ ಡನ್ ಇಟ್ ಸೋ ವೆಲ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್, ವೆರಿ ಹ್ಯಾಪಿ ಫಾರ್ ಸಮರ್, ನಿಧಿ, ಧನು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ರಾಜೇಶ್ ಅವರು, ಗುರುದತ್. ಕಂಗ್ರ್ಯಾಚುಲೇಷನ್ಸ್. ಒಂದು ಅದ್ಭುತವಾದಂಥ ಸಿನಿಮಾ. ದಯವಿಟ್ಟು ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ. ನಿಮ್ಮ ಸಪೋರ್ಟ್ ಈ ತಂಡಕ್ಕೆ ಬೇಕು. ಆ್ಯಂಡ್ ನಿಮಗೆ ಈ ಸಿನಿಮಾ ಇಷ್ಟ ಆದರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಆದರೂ ಯೂಸ್ ಮಾಡಿ, ರೈಟ್ ಹ್ಯಾಂಡ್ ಆದರೂ ಯೂಸ್ ಮಾಡಿ. ದಯವಿಟ್ಟು ಈ ಸಿನಿಮಾದ ಬಗ್ಗೆ ಟ್ವೀಟ್ ಮಾಡಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಹಾಕಿ. ಥ್ಯಾಂಕ್ ಯು ಸೊ ಮಚ್.